ಈ ಪವಿತ್ರವಾದಂತಹ ಆರಾಧನೆಗೆ ತಮ್ಮೆಲ್ಲರೂ ಕೂಡ ಪ್ರೀತಿಯಿಂದ ತ್ರೈಕ ದೇವರನ್ನು ಸ್ವಾಗತಿಸ್ತೇವೆ. ನಮಗಿಂದಿನ ಧ್ಯಾನದ ವಿಷಯ ಕ್ರಿಸ್ತನ ಸಮಾಧಾನವನ್ನು ಹಂಚುವುದೇ ನಿಯೋಗ ಎಂಬುದಾಗಿ. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು. ಪ್ರಾರ್ಥಿಸೋಣ. ಪರಮ ಪ್ರೀತಿಯುಳ್ಳಂತಹ ದೇವರೇ, ನಮ್ಮನ್ನು ಕರುಣಿಸುವಂಥ ನಮ್ಮ ತಂದೆಯೇ, ನಿಮಗೆ ಸ್ತೋತ್ರವಾಗಲಿ. ಈ ಪವಿತ್ರ ಆರಾಧನೆಯಲ್ಲಿ ಭಾಗಿಯಾಗಲು ಸಿದ್ಧತೆಯೊಡನೆ ಬಂದಿರುವಂಥ ಎಲ್ಲ ಜನರನ್ನು ಆಶೀರ್ವದಿಸಿ ನಿನ್ನ ಆತ್ಮನ ಸಹಾಯವನ್ನು ಒದಗಿಸಿಕೊಟ್ಟು ನಮ್ಮ ಈ ಆರಾಧನೆ ಮೂಲಕವಾಗಿ ನಿನ್ನ ಮಹಿಮೆಯನ್ನು ಬೇಕೆಂಬುದಾಗಿ ನಮ್ಮ ಪ್ರಾರ್ಥನೆಯನ್ನು ಪ್ರಭು ರಕ್ಷಕನಾಗಿರುವಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ ದೀನತೆಯಲ್ಲಿ ಬೇಡಿದ್ದೇವೆ, ಆಮೆನ್. ನಮ್ಮೊಂದಿಗೆ ಈ ಪ್ರಾರಂಭದ ಸಂಗೀತವನ್ನು ಹಾಡಿಕೊಳ್ಳಿ. ಸಂಖ್ಯೆ 197, ದೇವ ಸಮಾಧಾನ ನದಿಯಂತೆ ಇಷ್ಟತೀರ್ಥಪಾನ ಭಕ್ತರಾತ್ಮಕ್ಕೆ. ನಾವು ದೇವರನ್ನು ಸ್ತುತಿಸಿ ಕೊಂಡಾಡೋಣ. ಕೀರ್ತನೆಗಳ ಸಂಗ್ರಹದಲ್ಲಿ 85ನೇ ಕೀರ್ತನೆಯನ್ನು ಉತ್ತರ ಪ್ರತ್ಯುತ್ತರವಾಗಿ ನಾವು ಆರಿಕೆ ಮಾಡೋಣ. ಕೀರ್ತನೆಗಳ ಸಂಗ್ರಹದಲ್ಲಿ 85ನೇ ಕೀರ್ತನೆ. ಯೆಹೋವನೇ, ನಿನ್ನ ದೇಶವನ್ನು ಕಟಾಕ್ಷಿಸಿದಿ, ಯಾಕೋಬ್ಯರನ್ನು ಸೆರೆಯಿಂದ ಬಿಡಿಸಿ ಬರಮಾಡಿದಿ. ನಿನ್ನ ಪ್ರಜೆಯ ದ್ರೋಹವನ್ನು ಕ್ಷಮಿಸಿದ್ದಿ, ಅವರ ಎಲ್ಲ ಪಾಪಗಳನ್ನು ಅಳಿಸಿಬಿಟ್ಟಿದ್ದಿ. ನಿನ್ನ ರೌದ್ರವನ್ನೆಲ್ಲ ತೊರೆದಿದ್ದಿ, ನಿನ್ನ ಉಗ್ರ ಕೋಪವನ್ನು ಬಿಟ್ಟಿದ್ದಿ. ನಮ್ಮನ್ನು ರಕ್ಷಿಸು ದೇವರೇ, ನಮಗೆ ಅಭಿಮುಖನಾಗು, ನಮ್ಮ ವಿಷಯದಲ್ಲಿ ಬೇಸರವನ್ನು ಬಿಡು. ಸದಾಕಾಲವು ನಮ್ಮ ಮೇಲೆ ಸಿಟ್ಟು ಮಾಡುವಿಯಾ? ತಲತಲಾಂತರಗಳಿಗೂ ಕೋಪವನ್ನು ಬೆಳೆಸುವಿಯೋ? ನಿನ್ನ ಪ್ರಜೆಯಾದ ನಾವು ನಿನ್ನಲ್ಲಿ ಆನಂದಿಸುವಂತೆ ನೀನು ನಮ್ಮನ್ನು ಚೈತನ್ಯಪಡಿಸುವುದಿಲ್ಲವೋ? ಯೆಹೋವನೇ, ನಿನ್ನ ಕೃಪೆಯನ್ನು ನಮಗೆ ತೋರಿಸು, ನಿನ್ನ ರಕ್ಷಣೆಯನ್ನು ಅನುಗ್ರಹಿಸು. ಯೆಹೋವ ದೇವರು ಏನು ಹೇಳುತ್ತಾನೋ ಕೇಳುತ್ತೇನೆ,
ಆತನು ನನ್ನ ಭಕ್ತ ಜನರಿಗೆ ಸಮಾಧಾನ ವಾಕ್ಯವನ್ನು ಹೇಳುತ್ತಾನಲ್ಲ. ಅವರಾದರೂ ತಿರುಗಿ ಮೂರ್ಖತನದಲ್ಲಿ ಬೀಳದಿರಲಿ. ಭಯಭಕ್ತಿಯುಳ್ಳ ಜನರಿಗೆ ಆತನ ರಕ್ಷಣೆಯು ಹತ್ತಿರವಿರುವುದು ಸತ್ಯ. ಇದರಿಂದ ಆತನ ಮಹಿಮೆ ನಮ್ಮ ದೇಶದಲ್ಲಿ ನೆಲೆಗೊಳ್ಳುವುದು. ಕೃಪೆಯು ಸತ್ಯವೂ ಒಂದನ್ನೊಂದು ಕೂಡಿರುವುದು. ನೀತಿಯು ಸಮಾಧಾನವು ಮುದ್ದಿಟ್ಟುಕೊಳ್ಳುವು. ಸತ್ಯತೆಯು ಭೂಮಿಯಿಂದ ಹುಟ್ಟುವುದು, ನೀತಿಯು ಆಕಾಶದಿಂದ ಕೆಳಗೆ ದೃಷ್ಟಿಸುವುದು. ನಿಜವಾಗಿ ಯೆಹೋವನು ಒಳ್ಳೆಯದನ್ನು ಅನುಗ್ರಹಿಸುವನು. ನಮ್ಮ ದೇಶವು ತನ್ನ ಬೆಳೆ ಕೊಡುವುದು. ನೀತಿಯು ಆತನ ಮುಂದೆ ಹೋಗುತ್ತಾ ನಾವು ಆತನ ಹೆಜ್ಜೆ ಹಿಡಿದು ನಡೆಯುವಂತೆ ದಾರಿ ಮಾಡುವುದು. ತಂದೆ, ಮಗ, ಪರಿಶುದ್ಧಾತ್ಮಗೆ ಮಹಿಮೆಯಾಗಲಿ, ಆದಿಯಲ್ಲಿದ್ದಂತೆ ಈಗಲೂ ಎಂದೆಂದಿಗೂ ಆಮೆನ್. ನಮ್ಮ ಪಾಪಗಳನ್ನು ವಿನಯದಲ್ಲಿ ದೇವರಿಗೆ ಅರಿಕೆ ಮಾಡೋಣ. ನಮ್ಮಲ್ಲಿ ಪಾಪವಿಲ್ಲವೆಂದು ನಾವು ಹೇಳಿದರೆ ನಮ್ಮನ್ನು ನಾವೇ ಮೋಸಪಡಿಸಿಕೊಳ್ಳುತ್ತೇವೆ ಮತ್ತು ಸತ್ಯವೆಂಬುದು ನಮ್ಮಲ್ಲಿಲ್ಲ. ನಮ್ಮ ಪಾಪಗಳನ್ನು ಒಪ್ಪಿಕೊಂಡು ಅರಿಕೆ ಮಾಡಿದರೆ ಆತನು ನಂಬಿಗಸ್ತನು ನೀತಿವಂತನೂ ಆಗಿರುವುದರಿಂದ ನಮ್ಮ ಪಾಪಗಳನ್ನು ಕ್ಷಮಿಸಿಬಿಟ್ಟು ಸಕಲ ಅನೀತಿಯನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿ ಮಾಡುವನು. ಈ ಮುಂದಿನ ಪ್ರಾರ್ಥನೆ ಹೇಳುತ್ತಾ ನಮ್ಮ ಪಾಪಗಳನ್ನು ದೇವರಿಗೆ ಅರಿಕೆ ಮಾಡೋಣ. ನಮ್ಮ ತಂದೆಯಾದ ದೇವರೇ, ನಾವು ಮನೋವಾಕ್ಯಗಳಿಂದ ನಿನಗೆ ಪಾಪ ಮಾಡಿದ್ದೇವೆ. ನಾವು ನಿನ್ನನ್ನು ಪೂರ್ಣ ಮನಸ್ಸಿನಿಂದ ಪ್ರೀತಿಸಿಲ್ಲ, ನಮ್ಮ ನೆರೆಯವರನ್ನು ನಮ್ಮಂತೆ ಪ್ರೀತಿಸಿಲ್ಲ. ನೀನಾದರೂ ನಮ್ಮನ್ನು ಕರುಣಿಸೆಂದು ಬೇಡುತ್ತೇವೆ. ನಮ್ಮ ಪಾಪಗಳನ್ನು ಪರಿಹರಿಸಿ ನಮ್ಮನ್ನು ಶುದ್ಧಿಗೊಳಿಸು. ನಮ್ಮ ತಪ್ಪುಗಳನ್ನು ತಿದ್ದಿಕೊಳ್ಳಲು ನಮಗೆ ಸಹಾಯ ಮಾಡು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ಪ್ರಾರ್ಥಿಸುತ್ತೇವೆ. ಆಮೆನ್. ಸರ್ವಶಕ್ತನಾದ ಮಹಾಕರುಣೆಯ ಕರ್ತನು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಪರಿಹರಿಸಿ ಬಾಳನ್ನು ತಿದ್ದಿಕೊಳ್ಳುವುದಕ್ಕೆ ಸಮಯವನ್ನು ಪವಿತ್ರ ಆತ್ಮನಿಂದ ಆಗುವ ಸುಪ್ರೇರಣೆಯಾದ ನೀನು ನಮಗೀಗಲೂ ಯಾವಾಗಲೂ ದಯಪಾಲಿಸಲಿ. ಆಮೆನ್. ಈ ದಿವಸಕ್ಕೆ ನೇಮಕವಾದಂಥ ದೇವರ ವಾಕ್ಯ ಭಾಗವು ಶ್ರೀ ಲೂಕನು ಬರೆದಂಥ ಸುವಾರ್ತೆ 24ನೇ ಅಧ್ಯಾಯ 36ರಿಂದ 49 ವಚನಗಳವರೆಗೆ. ಈ ದಿನಕ್ಕೆ ನೇಮಕವಾದ ಪಾರಾಯಣ ಪಾಠವು ಹೊಸ ಒಡಂಬಡಿಕೆಯಲ್ಲಿ ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯ 36ನೇ ವಚನದಿಂದ 49ನೇ ವಚನ ತನಕ. ಗಾಸ್ಪಲ್ ಅಕಾರ್ಡಿಂಗ್ ಟು ಸೆಂಟ್ ಲೂಕ್ ಚಾಪ್ಟರ್ 24 ವರ್ಸಸ್ 36 to 49. ಅವರು ಈ ಸಂಗತಿಯನ್ನು ಕುರಿತು ಮಾತಾಡುತ್ತಿರುವಾಗ ಆತನೇ ಅವರ ನಡುವೆ ನಿಂತು, ನಿಮಗೆ ಮನಃಶಾಂತಿಯಾಗಲಿ ಎಂದು ಅವರಿಗೆ ಹೇಳಿದನು. ಅವರು ದಿಗಿಲು ಬಿದ್ದು ಭಯ ಹಿಡಿದವರಾಗಿ ತಾವು ಕಂಡದನ್ನು ಭೂತವೆಂದು ಭಾವಿಸಿದರು. ಆತನು ಅವರಿಗೆ, ಯಾಕೆ ಕಳವಳಗೊಳ್ಳುತ್ತೀರಿ? ನಿಮ್ಮ ಹೃದಯದಲ್ಲಿ ಅವಮಾನಗಳು ಹುಟ್ಟುವುದೇಕೆ? ನನ್ನ ಕೈಗಳನ್ನು ನನ್ನ ಕಾಲುಗಳನ್ನು ನೋಡಿರಿ, ನಾನೇ ಅಲ್ಲವೇ? ನನ್ನನ್ನು ಮುಟ್ಟಿ ನೋಡಿರಿ, ನಿಮಗೆ ಕಾಣುವ ಪ್ರಕಾರ ನನಗೆ ಮಾಂಸವು ಎಲುಬುಗಳು ಉಂಟು, ಅವು ಭೂತಕ್ಕಿಲ್ಲ ಎಂದು ಹೇಳಿದನು. ಇದನ್ನು ಹೇಳಿದ ಮೇಲೆ ಆತನು ತನ್ನ ಕೈಗಳನ್ನು ಕಾಲುಗಳನ್ನು ಅವರಿಗೆ ತೋರಿಸಿದನು. ಆದರೆ ಅವರು ಸಂತೋಷದ ದಿಸೆಯಿಂದ ಇನ್ನೂ ನಂಬದೆ ಆಶ್ಚರ್ಯಪಡುತ್ತಿರಲಾಗಿ ಆತನು, ತಿನ್ನತಕ್ಕ ಪದಾರ್ಥವೇನಾದರೂ ಇಲ್ಲಿ ನಿಮಗುಂಟೋ ಎಂದು ಅವರನ್ನು ಕೇಳಲು ಅವರು ಸುಟ್ಟ ಮೀನಿನ ಒಂದು ತುಂಡನ್ನು ಆತನಿಗೆ ಕೊಟ್ಟರು. ಆತನು ತಕ್ಕೊಂಡು ಅವರ ಮುಂದೆ ತಿಂದನು. ತರುವಾಯ ಆತನು, ನಾನು ಇನ್ನು ನಿಮ್ಮ ಸಂಗಡ ಇದ್ದಾಗ ಇದನ್ನೆಲ್ಲ ತಿಳಿಸಲಿಲ್ಲವೇ? ನನ್ನ ವಿಷಯವಾಗಿ ಮೋಶೆಯು ಧರ್ಮಶಾಸ್ತ್ರದಲ್ಲಿಯೂ ಪ್ರವಾದಿಗಳ ಗ್ರಂಥದಲ್ಲಿಯೂ ಕೀರ್ತನೆಗಳಲ್ಲಿಯೂ ಬರೆದಿರುವುದೆಲ್ಲ ನೆರವೇರುವುದು ಅಗತ್ಯವೆಂದು ನಿಮಗೆ ಹೇಳಲಿಲ್ಲವೋ ಅಂದನು. ಆಮೇಲೆ ಅವರು ಶಾಸ್ತ್ರವಚನವನ್ನು ತಿಳ್ಕೊಳ್ಳುವಂತೆ ಆತನು ಅವರ ಬುದ್ಧಿಯನ್ನು ತೆರೆದು ಅವರಿಗೆ, ಕ್ರಿಸ್ತನು ಶ್ರಮೆಪಟ್ಟು ಸತ್ತು 3ನೇ ದಿನದಲ್ಲಿ ಜೀವಿತನಾಗಿ ಎದ್ದು ಬರುವನೆಂತಲೂ ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಮಾತು ಯೆರೂಸಲೇಮ್ ಮೊದಲುಗೊಂಡು ಸಮಸ್ತ ದೇಶದವರಿಗೂ ಆತನ ಹೆಸರಿನಲ್ಲಿ ಸಾರಲ್ಪಡುವುದೆಂತಲೂ ಬರೆದಿದೆ. ಇವುಗಳ ವಿಷಯದಲ್ಲಿ ನೀವೇ ಸಾಕ್ಷಿ ಹೇಳುವವರಾಗಿದ್ದೀರಿ. ಇಗೋ, ನನ್ನ ತಂದೆಯು ವಾಗ್ದಾನ ಮಾಡಿದ್ದನ್ನು ನಿಮಗೆ ಕಳಿಸಿಕೊಡುತ್ತೇನೆ. ದೇವರು ಮೇಲಿನ ಲೋಕದಿಂದ ನಿಮಗೆ ಶಕ್ತಿಯನ್ನು ಹೊದಿಸುವ ತನಕ ಈ ಪಟ್ಟಣದಲ್ಲೇ ಕಾದುಕೊಂಡಿರೆಂದು ಹೇಳಿದನು.
ಇಲ್ಲಿಗೆ ಈ ದಿನಕ್ಕೆ ನೇಮಕವಾದ ಪಾರಾಯಣ ಪಾಠವು ಮುಕ್ತಾಯವಾಯಿತು. ಕರ್ತನಿಗೆ ಸ್ತೋತ್ರ. ಇಂದಿನ ದೇವರ ವಾಕ್ಯ ಸಂದೇಶ ನೀಡಲಿಕ್ಕಿರುವಂಥ ದೇವರ ಸೇವಕರು, ನಮ್ಮ ಪ್ರಾಂತ ಸಂಘದ ಸಭಾಪಾಲಕರು, ಗನ ಸುಜಿತ್ ಕುಮಾರ್ ಬೋಧಕರು, ಪ್ರಾಂತ ಸಂಘದ ಅನೇಕ ಸಭೆಗಳಲ್ಲಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೂ ಕೊಡಕೆನಾಲಿನ CSI ರಿಟ್ರೀಟ್ ಸೆಂಟರಲ್ಲಿ ನಿರ್ದೇಶಕರಾಗಿ ಸೇವೆಯನ್ನು ಸಲ್ಲಿಸಿದ್ದಾರೆ. ಹಾಗೂ ಪ್ರಸ್ತುತ ರೈಸ್ ಸ್ಮಾರಕ ಸಭೆಯ ಸಭಾಪಾಲಕರಾಗಿದ್ದಾರೆ. ಸಭಾಪಾಲನಾ ಸಮಿತಿ ಸಭೆ ಪರವಾಗಿ ಅವರು ಪ್ರೀತಿಯಿಂದ ವಂದಿಸುತ್ತಾ ಸ್ವಾಗತಿಸುತ್ತೇನೆ. ಪ್ರಾರ್ಥನೆ ಮಾಡೋಣ. ಕೃಪಾಭರಿತನಾದಂತಹ ಪರಲೋಕದ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಬೆಳಗಿನ ಸಮಯದಲ್ಲಿ ಸ್ತೋತ್ರ ಸಲ್ಲಿಸ್ತೇವೆ ಸ್ವಾಮಿ. ನಮ್ಮ ಜೀವನದಲ್ಲಿ ನೀನು ಸಮಾಧಾನ ಪ್ರಭುವು, ಸಮಾಧಾನ ಕೊಡುವವನು ಎನ್ನುವಂಥದ್ದನ್ನು ನಾವು ಅರಿತುಕೊಳ್ಳುವ ಹಾಗೆ, ಅದನ್ನು ನಾವು ಸಾರುವ ಹಾಗೆ ನಮಗೆ ಸಹಾಯ ನೀಡು. ಈಗ ನಿನ್ನ ವಾಕ್ಯದ ಮೂಲಕವಾಗಿ ನಮ್ಮನ್ನು ಬಲಪಡಿಸು. ನಿನ್ನ ವಾಕ್ಯಗಳ ಸತ್ಯಾಂಶವನ್ನು ಅರಿತು ನಿನಗೆ ನಂಬಿಗಸ್ತರಾಗಿ ಜೀವಿಸುವ ಸಹಾಯ ನೀಡು. ಯೇಸುವಿನ ಪರಿಶುದ್ಧ ನಾಮದಲ್ಲಿ ನೀನು ಬೇಡಿದ್ದೇವೆ ಸ್ವಾಮಿ, ಆಮೇಲೆ. ಪ್ರೀತಿಯುಳ್ಳ ಸಹೋದರ ಸಹೋದರಿಯರೇ, ಪ್ರಿಯ ಸಭೆಯವರಿಗೆ, ಈ ಬೆಳಗಿನ ಸಮಯದಲ್ಲಿ ಕ್ರಿಸ್ತ ಯೇಸುವಿನ ಸುಮಧುರವಾದ ನಾಮದಲ್ಲಿ ಈ ಪರಿಶುದ್ಧ ಆರಾಧನೆಯಲ್ಲಿ ಭಾಗಿಗಳಾಗುವ ಎಲ್ಲರನ್ನೂ ಕೂಡ ನಾನು ವಂದಿಸುವನಾಗಿದ್ದೇನೆ. ಈ ಭಾನುವಾರಕ್ಕೆ ನಮಗೆ ನೇಮಕವಾದಂತಹ ಪ್ರಸ್ತಾಪದ ವಿಷಯ ಕ್ರಿಸ್ತನ ಸಮಾಧಾನವನ್ನು ಹಂಚುವುದೇ ನಿಯೋಗ ಎಂಬುದಾಗಿ. ಮಿಷನ್ ಆಸ್ ಶೇರಿಂಗ್ ಕ್ರೈಸ್ಟ್ಸ್ ಪೀಸ್. ಕ್ರಿಸ್ತನ ಸಮಾಧಾನವನ್ನು ಹಂಚುವುದೇ ನಿಯೋಗ. ಕೇಳಿಸಿಕೊಂಡಿರುವಂತಹ ಸುವಾರ್ಥ ಭಾಗಕ್ಕೆ ನಮ್ಮ ಗಮನವನ್ನು ಹರಿಸುವ ಲೂಕನ ಬರೆದ ಸುವಾರ್ಥ 24ನೇ ಅಧ್ಯಾಯದ 36ರಿಂದ 49 ವಚನಗಳನ್ನು ನಾವು ಕೇಳಿಸಿಕೊಂಡಿದ್ದೇವೆ. ಈ ಪ್ರಸ್ತಾಪವನ್ನು ನಾವು ಆಲೋಚಿಸುವಾಗ ಮಿಷನ್ ಅಥವಾ ನಿಯೋಗ ಎಂಬುದಾಗಿ ಹತ್ತಿರದ ಒಂದು ಭಾಷಾಂತರ ಅಥವಾ ಸೇವೆ ಎಂಬುದಾಗಿ ನಾವು ಸಹ ಇದಕ್ಕೆ ಹೇಳಬಹುದು. ಈ ನಿಯೋಗಕ್ಕೆ ನಾನಾ ವಿಧವಾದಂತಹ ರೀತಿಯ ಮುಖಗಳುಂಟು. ಅದರಲ್ಲಿ ಇದು ಒಂದು, ದೇವರಿಂದ ಸಿಗುವಂತಹ ಸಮಾಧಾನ, ದೇವರು ನಮಗೆ ಕೊಡುವಂತಹ ಸಮಾಧಾನ, ದೇವರು ನಮಗೆ ಅನುಗ್ರಹಿಸುವಂತಹ ಆ ಒಂದು ಸಮಾಧಾನದ ವಾಗ್ದಾನ. ಈ ಬೆಳಗಿನ ಸಮಯದಲ್ಲಿ ಪ್ರಿಯರೇ, ಈ ವಾಕ್ಯಕ್ಕೆ ಅನುಗುಣವಾಗಿ ನಮ್ಮ ಜೀವಿತಗಳನ್ನು ಈ ವಾಕ್ಯಕ್ಕೆ ನಾವು ಹೇಗೆ ಸ್ಪಂದಿಸುತ್ತೇವೆ, ಈ ವಾಕ್ಯದ ಮೂಲಕವಾಗಿ ನಮ್ಮಲ್ಲಿರುವಂತಹ ಸಮಾಧಾನವನ್ನು ಹೇಗೆ ನಾವು ಹಂಚಲಿಕ್ಕೆ ಸಾಧ್ಯ ಎನ್ನುವಂಥದ್ದನ್ನು ನಾವು ತಿಳಿದುಕೊಳ್ಳೋಣ. ಪುನರುತ್ಥಾನದ ನಂತರ ನಡೆದಂತಹ ಘಟನೆ, ಲೂಕನು ಬರೆದ ಸುವಾರ್ತೆ 24ನೇ ಅಧ್ಯಾಯದ 1ರಿಂದ 12 ವಚನಗಳಲ್ಲಿ ಯೇಸು ಸ್ವಾಮಿ ಪುನರುತ್ಥಾನದ ಬಗ್ಗೆ ತಿಳಿಸಲ್ಪಟ್ಟಿದೆ. ಇದಾದ ನಂತರ ಅಲ್ಲಿ ನಡೆಯುವಂತಹ ಕೆಲವು ಸೂಕ್ಷ್ಮದ ವಿಷಯಗಳನ್ನ, ಮಾತುಗಳನ್ನು ನಾವು ಗಮನಿಸಬೇಕು. ಶಿಷ್ಯರು ನಂಬಲಿಲ್ಲ. ಅವರಿಗೆ ಬರೀ ಹರಟೆಯಾಗಿ ಯೇಸು ಸ್ವಾಮಿಯ ಆ ಪುನರುತ್ಥಾನವು ಅವರಿಗೆ ಅನಿಸಿತು. ಆದರೂ ಕೂಡ ಅವರು ಸಂಜೆ ಕೆಲವರು ಎಮ್ಮಾಹುವಿಗೆ ಹೋಗುವಂತಹ ಸ್ಥಳದಲ್ಲಿ ದಾರಿಯಲ್ಲಿ ಯೇಸು ಸ್ವಾಮಿ ಅವರೊಂದಿಗೆ ಪ್ರಯಾಣ ಮಾಡ್ತಾನೆ, ಯೇಸು ಸ್ವಾಮಿ ಅವರೊಂದಿಗೆ ಸ್ಪಂದಿಸ್ತಾನೆ, ಯೇಸು ಸ್ವಾಮಿ ಅವರೊಂದಿಗೆ ನಡೆದು ಹೋಗ್ತಾನೆ, ಅವರ ಮಾತುಗಳನ್ನು ಕೇಳಿಸಿಕೊಳ್ತಾನೆ, ಅವರಿಗೆ ಹೇಳ್ತಾನೆ. ಅವರೊಂದಿಗೆ ಊಟವನ್ನು ಮಾಡಲಿಕ್ಕೆ ಅಲ್ಲಿ ಆತ ರೊಟ್ಟಿಯನ್ನು ಬರೀತಾನೆ. ನಂತರ ಮತ್ತೊಂದು ವಿಷಯಕ್ಕೆ ನಾವು ಬರ್ತೇವೆ. ಅಲ್ಲಿ ಗಮನಿಸುವಂಥದ್ದು, ಯೇಸು ಸ್ವಾಮಿ ತನ್ನ ಆ ಶಿಷ್ಯರಿಗೆ ವಾಗ್ದಾನ ಮಾಡಿದಂತೆ ಕಾಣಿಸಿಕೊಳ್ಳುವುದು ಮಾತ್ರವಲ್ಲ, ಅವರಿಗೆ ಸಮಾಧಾನವನ್ನು ನೀಡುವುದನ್ನು ನಾವು ಗಮನಿಸ್ತೇವೆ. ಯೋಹಾನನು ಬರೆದಂತಹ ಸುವಾರ್ತೆಯಲ್ಲಿ ನಾವು ಈ ವಾಕ್ಯಗಳನ್ನು ಗಮನಿಸ್ತೇವೆ. 20ನೇ ಅಧ್ಯಾಯದ 20ನೇ ವಚನ, 21ನೇ ವಚನ, 26ನೇ ವಚನ ಎಲ್ಲವುಗಳಲ್ಲಿ ಗಮನಿಸುವಾಗ ಅಲ್ಲಿ ಸ್ವಾಮಿ ಹೇಳುವಂಥದ್ದು, ನಿಮಗೆ ಸಮಾಧಾನವಾಗಲಿ, ನಿಮಗೆ ಸಮಾಧಾನವಾಗಲಿ 3 ಸಾರಿ ಹೇಳುವಂಥದ್ದು. ಮತ್ತು ಈ ಲೂಕನ ಸುವಾರ್ತೆಯಲ್ಲಿ ನೋಡುವ ಹಾಗೆ
24ನೇ ಅಧ್ಯಾಯದ 36ನೇ ವಚನದಲ್ಲಿ ನಾವು ಗಮನಿಸ್ತೇವೆ, ನಿಮಗೆ ಮನಃಶಾಂತಿ ಆಗಲಿ, ನಿಮಗೆ ಮನಃಶಾಂತಿ ಆಗಲಿ ಎನ್ನುವಂತಹ ಒಂದು ಮಾತು. ಅವರಿಗೆ ಭಯ ಹಿಡಿದಂತಹ ಒಂದು ಸಂದರ್ಭ. ಒಂದು ವೇಳೆ ಈ ವ್ಯಕ್ತಿ ಭೂತ ಏನೋ ಎಂಬುದಾಗಿ ಹೇಳುವಂತಹ ಒಂದು ಆ ಮನಸ್ಸಿನಲ್ಲಿ ಭಯ, ಯೇಸು ಸ್ವಾಮಿ ಎದ್ದಿದ್ದಾನೆ ಎನ್ನುವಂಥದ್ದು ಇನ್ನೂ ಅವರ ಜ್ಞಾನಕ್ಕೆ ತಲುಪಿರಲಿಲ್ಲ. ಇಂತಹ ಒಂದು ಸನ್ನಿವೇಶದಲ್ಲಿ ಯೇಸು ಸ್ವಾಮಿ ಅವರಿಗೆ ಸಮಾಧಾನ ಎನ್ನುವಂಥದ್ದನ್ನು ಅನುಗ್ರಹಿಸಿದರು. ಬೇರೆ ಈ ಹೊತ್ತು ನಮ್ಮ ಅನೇಕ ಗಲಿಬಿಲಿಯ ದಾಳಿಗೆ, ಅನೇಕ ಗೊಂದಲದ ಸನ್ನಿವೇಶಗಳಿಗೆ, ಅನೇಕ ನಮ್ಮ ಒತ್ತಡದ ಸ್ಥಿತಿಗಳಿಗೆ ಅಗತ್ಯ ಇರುವಂತದ್ದು ಸಮಾಧಾನ. ಅದನ್ನೇ ಇದಕ್ಕೆ ನಾವು ನಿಯೋಗ ಎಂಬುದಾಗಿ ಹೇಳಬಹುದು. ಕ್ರಿಸ್ತನ ಸಮಾಧಾನವನ್ನು ಹಂಚುವುದೇ ನಿಯೋಗ ಎಂಬುದಾಗಿ ಪರಿಗಣಿಸುವಾಗ ಈ 37ನೇ ವಚನದಿಂದ 40 ವಚನಕ್ಕೆ ನಾವು ಗಮನಿಸುವಾಗ, ಲೂಕನ ಸುವಾರ್ತೆ 24ನೇ ಅಧ್ಯಾಯದ 37ರಿಂದ 40 ವಚನ, ಯೇಸು ಸ್ವಾಮಿ ಸ್ಪಷ್ಟವಾಗಿ ಅವರು ಹೇಳ್ತಾರೆ, ನೀವು ಗಮನಿಸಿ, ನನ್ನನ್ನು ನೋಡಿ, ನನ್ನ ಮುಟ್ಟಿ ನೋಡ್ರಿ, ನನ್ನಲ್ಲಿ ಎಲುಬುಗಳು ಮಾಂಸವೂ ಇದೆ, ಆದರೆ ಭೂತಕ್ಕೆ ಅದು ಇಲ್ಲ ಎಂಬುದಾಗಿ ಆತನು ಹೇಳುವಂಥದ್ದನ್ನು ನಾವು ಗಮನಿಸ್ತೇವೆ. ಊಟಕ್ಕೆ ಏನಾದರೂ ಕೊಡಿ ಎಂಬುದಾಗಿ ಯೇಸು ಸ್ವಾಮಿ ಅವರನ್ನ ಕೇಳ್ತಾರೆ. ಅವರ ಕೈಗಳನ್ನ ಕಾಲನ್ನ ಸ್ವಾಮಿ ತೋರಿಸ್ತಾನೆ ಅವರಿಗೆ. ಒಂದು ವೇಳೆ ಆಗ ಅವರಿಗೆ ನಂಬಿಕೆ ಬಂದಿರಬಹುದು, ಆಗ ಅವರಿಗೆ ಸ್ವಲ್ಪ ಸಮಾಧಾನವಾಗಲಿಕ್ಕೆ ಪ್ರಾರಂಭವಾಗಿರಬಹುದು. ಇಂತಹ ಸನ್ನಿವೇಶವನ್ನ ಅನುಭವಿಸಿದಂತಹ ಆ ಶಿಷ್ಯರ ಜೀವನದಲ್ಲಿ ಮುಂದೆ ಆಗುವಂಥದ್ದು ಗಮನಿಸ್ತದೆ. 44ರಿಂದ 47 ವಚನದಲ್ಲಿ ಯೇಸು ಸ್ವಾಮಿ ತನ್ನ ಆ ಸೇವೆಯ ಆ ಒಂದು ಪ್ರವಾದನೆಗಳನ್ನ ತಿಳಿಸುವಂಥದ್ದು. ಪ್ರವಾದಗಳ ಗ್ರಂಥದಲ್ಲಿ ಬರೆಯಲ್ಪಟ್ಟಿದ್ದೆ, ಮನುಷ್ಯ ಕುಮಾರನು ಹೀಗೆ ಅನುಭವಿಸಬೇಕು. ಕೀರ್ತನೆಗಳಲ್ಲಿ ಬರೆಯಲ್ಪಟ್ಟಿದ್ದೆ, ಎಲ್ಲವುಗಳನ್ನ ಸ್ವಾಮಿ ಅವರಿಗೆ ಬಿಡಿಸಿ 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 ಅವರಿಗೆ ಸ್ಪಷ್ಟವಾಗಿ ಹೇಳುವುದನ್ನು ಗಮನಿಸ್ತೇವೆ. ಇದಾದ ನಂತರ 47ನೇ ವಚನದ ಮೊದಲನೇ ಭಾಗದಿಂದ 48ನೇ ವಚನದ ಮೊದಲನೇ ಭಾಗದವರೆಗೆ ಗಮನಿಸ್ತೇವೆ. ಅಲ್ಲಿ ಹೇಳುವಂತ ಮಾತು ಯೇಸು ಸ್ವಾಮಿಯ ಶಿಷ್ಯರಿಗೆ, ಪಾಪ ಪರಿಹಾರಕ್ಕೋಸ್ಕರ ದೇವರ ಕಡೆಗೆ ತಿರುಗಿಕೊಳ್ಳಬೇಕೆಂಬ ಮಾತು ಯೆರೂಸಲೇಮು ಮೊದಲುಗೊಂಡು ಸಮಸ್ತ ದೇಶದವರಿಗೂ ಆತನ ಹೆಸರಿನಲ್ಲಿ ಸಾರಲ್ಪಡುವುದೆಂದಲೂ ಭಾರತದ ಇವುಗಳ ವಿಷಯದಲ್ಲಿ ನೀವೇ ಸಾಕ್ಷಿ ಹೇಳುವರಾಗಿದ್ದೀರಿ. ಇಲ್ಲಿ ಬರುವಂತದ್ದು ಈ ವಿಷಯ, ನೀವೇ ಸಾಕ್ಷಿ ಹೇಳುವರಾಗಿದ್ದೀರಿ. ಬೇರೆ ಆ ಮಾತು ಈ ಹೊತ್ತಿಗೂ ನಾವು ನೆನೆಸ್ಕೊಳ್ತೇವೆ. They were witnesses for Christ's resurrection. ಅವರು ಸಾಕ್ಷಿಗಳಾಗಿರುವ ಕಾರಣವೇ ಈ ಹೊತ್ತು ನಾವು ನಮ್ಮ ಸತ್ಯವೇದಗಳನ್ನ ಅಥವಾ ನಾವು ಹಿಡಿದು ಜಯಘೋಷ ಮಾಡುತ್ತಾ ಘಂಟಾಘೋಷವಾಗಿ ಏಸು ಎತ್ತಿದ್ದಾರೆ ನಿಜ ಎಂಬುದಾಗಿ ನಾವು ಸಮಾಧಾನದ ಸುವಾರ್ತೆಯನ್ನ ಸಾರುವಂತವರಾಗಿದ್ದೇವೆ. ಆದರೆ ಈ ಕ್ರಿಸ್ತನ ಸಮಾಧಾನವನ್ನು ನಾವು ಹೇಗೆ ಹಂಚಲಿಕ್ಕೆ ಸಾಧ್ಯವಿದೆ? ಕ್ರಿಸ್ತನ ಸಮಾಧಾನ ಹಂಚುವಂತಹ ರೀತಿಯನ್ನ ಇಲ್ಲಿ ಗಮನಿಸುವಾಗ 3 ಸತ್ಯಾಂಶಗಳು. 1, ಟು ಲವ್ ಈಚ್ ಅದರ್. ಕ್ರಿಸ್ತನ ಸಮಾಧಾನವನ್ನು ಹಂಚುವಂತಹ ಒಂದು ವಿಧಾನ, ನಾವು ಪರಸ್ಪರ ಒಬ್ಬರನ್ನೊಬ್ಬರು ಪ್ರೀತಿಸುವಂಥದ್ದು. ಯೇಸು ಸ್ವಾಮಿ ಒಂದು ವೇಳೆ ತನ್ನ ಶಿಷ್ಯರನ್ನ ಪ್ರೀತಿ ಮಾಡದೆ ಹೋಗಿದ್ದರೆ ನಿಮಗೆ ಸಮಾಧಾನವಾಗಲಿ ಎಂದು ಹೇಳಿ ಸಾಧ್ಯವಾಗ್ತದೆ. ತನ್ನ ಪ್ರೀತಿ ನಿಮಿತ್ತವೇ ಆತನು ಅವರನ್ನ ಪ್ರೀತಿಸಿ, ಅವರು ದೂರ ಹೋದರೂ ಕೂಡ ಯೇಸು ಸ್ವಾಮಿ ಅವರನ್ನ ಹತ್ತಿರಕ್ಕೆ ಕರೆದು ಪ್ರೀತಿಸಿ ಅವರಿಗೆ ಜವಾಬ್ದಾರಿಯನ್ನು ನೀಡ್ತಾರೆ. ಟು ಲವ್ ಈಚ್ ಅದರ್, ಇದೇ ಮೊದಲನೆಯ ನಿಯೋಗ ಪ್ರಿಯರೇ. ಕ್ರಿಸ್ತನ ಸಮಾಧಾನವನ್ನು ಹಂಚುವುದಕ್ಕೆ ಮೊದಲನೆಯ ನಿಯೋಗ ಟು ಲವ್ ಈಚ್ ಅದರ್. ಹೇಗೆ ಕ್ರಿಸ್ತ ನಮ್ಮನ್ನು ಪ್ರೀತಿ ಮಾಡಿದನೋ ಹಾಗೆ ನಾವು ಮತ್ತೊಬ್ಬರನ್ನು ಪರಸ್ಪರನ್ನು ಪ್ರೀತಿಸುವಂತಹ ಹಂಗಿನಲ್ಲಿದ್ದೇವೆ. ನಿಮ್ಮ ವೈರಿಗಳನ್ನು ಸಹ ಪ್ರೀತಿಸಿರಿ ಎಂಬುದಾಗಿ ಯೇಸು ಸ್ವಾಮಿ ಹೇಳುವಂತ ಮಾತನ್ನ ಗಮನಿಸ್ತೇವೆ. ಪೌಲನು ಈ ಪ್ರೀತಿಯ ಬಗ್ಗೆ ನಾನಾ ವಿಧವಾದ ರೀತಿಯಲ್ಲಿ ಬರೀತಾನೆ. ಯೋಹಾನನು ತನ್ನ ಆ ಒಂದು ಪತ್ರಿಕೆಗಳಲ್ಲಿ ಬೇರೆ ಬೇರೆ ರೀತಿಯಲ್ಲಿ ಪ್ರೀತಿಯ ಶ್ರೇಷ್ಠತೆಯನ್ನು ವರ್ಣನೆ ಮಾಡ್ತಾನೆ. ಇಂತಹ ಪ್ರೀತಿಯನ್ನ ತಿಳಿಸಿದಂತಹ ಈ ದೈವ ಭಕ್ತರ ಜೀವನಗಳ ಬದಲಾವಣೆ ಆದದ್ದು ಯೇಸು ಸ್ವಾಮಿಯ ಸಮಾಧಾನದ ಕಾರಣಕ್ಕೆ. ಹೀಗಾಗಿ ಆ ಪ್ರೀತಿಯನ್ನು ಹಂಚುವುದಕ್ಕೆ ಪ್ರಾರಂಭ ಮಾಡ್ತಾರೆ.
ಸ್ವಾಮಿ ಹೇಳುವಂತ ಮಾತು, ನಾನು ಕೊಡುವಂತಹ ಸಮಾಧಾನ ಲೋಕ ಕೊಡುವ ರೀತಿ ಇರುವುದಿಲ್ಲ ಎಂಬುದಾಗಿ 13ನೇ ಅಧ್ಯಾಯದಲ್ಲಿ ಯೋಹಾನ ಸುವಾರ್ತೆ ಗಮನಿಸ್ತೇವೆ ನಾವು. ಇದು ಮೊದಲನೇದು. ಎರಡನೆಯ ಸಂಗತಿ ಏನಂತ ಹೇಳಿದ್ರೆ, ಕ್ರಿಸ್ತನ ಸಮಾಧಾನವನ್ನು ಹೇಗೆ ಹಂಚಲಿಕ್ಕೆ ಸಾಧ್ಯ ಅಂದ್ರೆ, ಎರಡನೇದಾಗಿ ಟು ಟ್ರಸ್ಟ್ ಈಚ್ ಅದರ್, ಪರಸ್ಪರ ಭರವಸೆ ಇರುವಂತದ್ದು. ಎಷ್ಟು ಮಟ್ಟಿಗೆ ನಾವು ಒಬ್ಬರ ಮೇಲೆ ಒಬ್ಬರು ಭರವಸೆ ಇರ್ತೇವೆ ಇವತ್ತಿನ ದಿನಗಳಲ್ಲಿ. ಆದ್ರೆ ಈ ಒಂದೂವರೆ ತಿಂಗಳಲ್ಲಿ ಒಬ್ಬರ ಮೇಲೆ ಒಬ್ಬರು ಭರವಸೆ ಇರುವಂತದ್ದು, ಹೆಚ್ಚಾಗಿ ದೇವರ ಮೇಲೆ ಭರವಸೆ ಇರುವಂತ ಆ ಒಂದು ಸನ್ನಿವೇಶಗಳು ಒದಗಿ ಬಂದಿದೆ. ಹೀಗಾಗಿ ಕ್ರಿಸ್ತನ ಸಮಾಧಾನವನ್ನ ನಾವು ಅವರಲ್ಲಿ ಅಥವಾ ಪರಸ್ಪರರಲ್ಲಿ ಹಂಚುವುದಕ್ಕೆ ನಮಗೆ ನಂಬಿಕೆ, ನಮಗೆ ಭರವಸೆ ಅಗತ್ಯ. ಟು ಟ್ರಸ್ಟ್ ಈಚ್ ಅದರ್. ಇವರು ನಂಬಲಿಲ್ಲ ಮೊದಲು ಯೇಸು ಸ್ವಾಮಿಯ ಪುನರುತ್ಥಾನವನ್ನ ಶಿಷ್ಯರು, ನಂತರ ನಂಬ್ತಾರೆ. ಅದಾದ ಮೇಲೆ ಆದಂತಹ ಬದಲಾವಣೆಗಳು, ಅದಾದ ಮೇಲೆ ಆದಂತಹ ಒಂದು ವಿಶೇಷವಾದಂತಹ ಆ ಒಂದು ಕಾರ್ಯಗಳನ್ನ ಗಮನಿಸಿದ ಸತ್ಯವೇದದಲ್ಲಿ ಅಸಾಧ್ಯವಾದದ್ದನ್ನ ಸಾಧ್ಯ ಮಾಡುವಂತಹ ಅವರು ಶಿಷ್ಯಗಳಾಗ್ತಾರೆ. ಇಂತಹ ಒಂದು ಜೀವನ ಅವರದಾಗ್ತದೆ. ಕಾರಣ ಏನಂದ್ರೆ ಕ್ರಿಸ್ತನ ಸಮಾಧಾನ ಅವರಲ್ಲಿತ್ತು. ಕ್ರಿಸ್ತನ ಸಮಾಧಾನ ಯಾವಾಗ ನಮ್ಮಲ್ಲಿ ಪರಿಪೂರ್ಣವಾಗಿರುತ್ತೋ ಆಗ ನಾವು ಒಬ್ಬರಲ್ಲಿ ಭರವಸೆ ಇಡ್ಲಿಕ್ಕೆ ಅದನ್ನು ಪ್ರಾರಂಭ ಮಾಡ್ತೇವೆ. ಅವರು ಹೇಗೆ ಇದ್ದರು, ನಮ್ಮನ್ನ ದೂರ ಮಾಡಿದರು, ನಮ್ಮನ್ನು ಹಗೆ ಮಾಡಿದರು, ನಮ್ಮನ್ನು ದ್ವೇಷಿಸಿದರೂ ಕೂಡ ಅವರಲ್ಲಿ ಭರವಸೆ ಇಡುವುದಕ್ಕೆ ಸಾಧ್ಯವಾಗುತ್ತದೆ. ಕಾರಣ ನಮ್ಮಲ್ಲಿ ಆ ಸಮಾಧಾನ ಎನ್ನುವಂಥದ್ದು ಪರಿಪೂರ್ಣವಾಗಿರಲಿಕ್ಕೆ ಸಾಧ್ಯವಾಗ್ತದೆ. ಅದಕ್ಕೋಸ್ಕರ 48ನೇ ವಚನವನ್ನು ಗಮನಿಸಿರಿ. ಇಲ್ಲಿ ಹೇಳುವಂತ ಮಾತು, ಇದಕ್ಕೆ ನೀವೇ ಸಾಕ್ಷಿಗಳಾಗಿದ್ದೀರಿ, ಸಾಕ್ಷಿ ಹೇಳುವರಾಗಿದ್ದೀರಿ ಎಂಬುದಾಗಿ ಹೇಳ್ತಾರೆ. ಅಪೊಸ್ತಲರ ಕೃತ್ಯಗಳನ್ನು ಗಮನಿಸುವಾಗ ಪ್ರಿಯರೇ, ಈ ಶಿಷ್ಯರು ಮಾಡಿದಂತಹ ಅಸಾಧ್ಯವಾದಂತಹ ಕಾರ್ಯಗಳನ್ನು ಗಮನಿಸ್ತೇವೆ. ಅನೇಕ ರೋಮಾಯರ ಮುಂದೆ, ಕ್ರೈಸ್ತ ವಿರೋಧಿಗಳ ಮುಂದೆ, ಹಿಂಸಕರ ಮುಂದೆ ನಿಂತು ಯೇಸುಸ್ವಾಮಿ ಎದ್ದಿದ್ದಾರೆ, ಯೇಸುಸ್ವಾಮಿ ಜೀವಿಸುವಂತನಾಗಿದ್ದಾನೆ, ಆತನ ಜೀವ ಸ್ವರೂಪ ಎಂಬುದಾಗಿ ಹೇಳುವಂತಹ ಆ ಭಯ ಇಲ್ಲದಂತಹ ಆ ಜಯದ ಜೀವಿತವನ್ನ ಸಾರುವುದಕ್ಕೆ ಸಾಧ್ಯ ಆದದ್ದು ಯೇಸುಸ್ವಾಮಿ ಅವರಿಗೆ ಕೊಟ್ಟಂತಹ ಸಮಾಧಾನ. ಟು ಟ್ರಸ್ಟ್ ಈಚ್ ಅದರ್. ಮೂರನೇ ಸಂಗತಿ ಗಮನಿಸ್ತೇವೆ, ಟು ಕೇರ್ ಫಾರ್ ಈಚ್ ಅದರ್, ಪರಸ್ಪರ ಆರೈಕೆ ಮಾಡುವಂಥದ್ದು. ಸಮಾಧಾನ ಪಡಿಸುವವರು ಧನ್ಯರು, ಅವರು ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು ಎಂಬುದಾಗಿ ದೇವರ ವಾಕ್ಯ ಹೇಳ್ತದಲ್ಲ. ಮತ್ತಾಯನು ಬರೆದ ಸುವಾರ್ತೆ 5ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿಯ ಪರ್ವತ ಪ್ರಸಂಗದಲ್ಲಿ ಹೇಳುವಂತ ಮಾತು, ಸಮಾಧಾನ ಪಡಿಸುವವರು ಧನ್ಯರು, ದೇವರ ಮಕ್ಕಳು ಅನ್ನಿಸಿಕೊಳ್ಳುವರು. ಹಾಗಾದ್ರೆ ಆ ಸಮಾಧಾನ ಪಡಿಸುವುದಕ್ಕೆ ನಮ್ಮಲ್ಲಿ ಆ ಮನಸ್ಸು ಬರಬೇಕಾಗ್ತದೆ. ಅದೇ ನಿಯೋಗ, ಅದೇ ಮಿಷನ್. ಈ ಬೆಳಗಿನ ಸಮಯದಲ್ಲಿ ಈ ಶಿಷ್ಯರ ಜೀವನ ಅದಾಗಿತ್ತು. ಪುನಃ ನಾವು ಅಪೊಸ್ತಲ ಕೃತ್ಯಕ್ಕೆ ಬರುವ, ಅಪೊಸ್ತಲರ ಜೀವನಗಳನ್ನು ಗಮನಿಸಿಕೊಳ್ಳೋಣ. ಅವರಲ್ಲಿ ಕೊರತೆಗಳಿತ್ತು, ಅವರಲ್ಲಿ ಅನೇಕ ವಿಧವಾದಂತಹ ಆ ನೋವುಗಳು, ಹಿಂಸೆಗಳು, ಒತ್ತಡಗಳು, ಭಯಗಳು ಇತ್ತು. ಆದರೂ ಕೂಡ ಪರಸ್ಪರ ಅವರು ಮತ್ತೊಬ್ಬರನ್ನ ಆರೈಕೆ ಮಾಡುವಂತಹ, ಅವರಿಗಿದ್ದರೂ ಕೂಡ ಬಲಹೀನರನ್ನ, ನಂಬಿಕೆಯಲ್ಲಿ ಬಲ ಇಲ್ಲದಂತವರನ್ನ ಬಲಪಡಿಸುವುದಕ್ಕೆ ಅವರು ಆರೈಕೆ ಮಾಡೋದಕ್ಕೆ ಪ್ರಾರಂಭ ಮಾಡ್ತಾರೆ. ಅದಕ್ಕೆ ಕಾರಣ ಯೇಸುಸ್ವಾಮಿಯ ಸಮಾಧಾನ. ಈ ಬೆಳಗಿನ ಸಮಯದಲ್ಲಿ ಅವರ ಜೀವನಗಳು ನಮಗೆ ಈ ಹೊತ್ತು ಒಂದು ಪಾಠವನ್ನು ಕಲಿಸುವಂಥದ್ದು. ಮಿಷನ್ ಆಸ್ ಶೇರಿಂಗ್ ಕ್ರೈಸ್ಟ್ ಪೀಸ್, ಕ್ರಿಸ್ತನ ಸಮಾಧಾನವನ್ನು ಹಂಚುವುದೇ ನಿಯೋಗ ಎಂಬುದಾಗಿ ನಾವು ಪರಿಗಣಿಸುವಾಗ ಈ ಮೂರು ನಮಗೆ ಸಾಧನಗಳಾಗಬೇಕು. ಟು ಲವ್ ಈಚ್ ಅದರ್, ಟು ಟ್ರಸ್ಟ್ ಈಚ್ ಅದರ್, ಟು ಕೇರ್ ಫಾರ್ ಈಚ್ ಅದರ್. ಇವುಗಳನ್ನು ನಾವು ಮಾಡುವಾಗ ಅಥವಾ ನಾವು ಪರಿಗಣಿಸುವಾಗ ನಿಜವಾಗ್ಲೂ ಕೂಡ ಕ್ರಿಸ್ತನ ಸಮಾಧಾನವನ್ನು ಹಂಚುವಂತಹ ಸ್ವಲ್ಪ ಕಾರ್ಯದಲ್ಲಿ ನಾವು ಭಾಗಿಗಳಾಗಲಿಕ್ಕೆ ಸಾಧ್ಯವಾಗ್ತದೆ. ಕ್ರಿಸ್ತನ ಸಮಾಧಾನವನ್ನು ಹಂಚುವಂತಹ ಅಥವಾ ಸಾರುವಂತಹ ಸಾಧನೆಗಳನ್ನು ನಾವು ಆಗುವುದಕ್ಕೆ, ದೇವರ ನಿಯೋಗವನ್ನು ನಾವು ಹೊತ್ತು ಅದನ್ನ ಪಸರಿಸುವುದಕ್ಕೆ ದೇವರು ನಮ್ಮನ್ನು ಕರೆದಿರುತ್ತಾರೆ. ಆತರ ನಿಯೋಗ ಸಮಾಧಾನವನ್ನು ಹಂಚುವಂಥದ್ದು. ನಾವು ಸಮಾಧಾನ ಪ್ರಿಯರು ಎಂಬುದಾಗಿ ಕರೆಯಲ್ಪಡ್ತೇವೆ. ಸಮಾಜದಲ್ಲಿ ಕ್ರೈಸ್ತರೆಂಬುದಾಗಿ ಹೇಳುವಾಗ ಇವರು ಸಮಾಧಾನ ಪ್ರಿಯರು ಎಂಬುದಾಗಿ ಹೇಳ್ತಾರೆ. ನಿಜವಾಗ್ಲೂ ನಮ್ಮಲ್ಲಿ ಸಮಾಧಾನ ಆ ಪ್ರಿಯರಾಗಿ ನಾವು ಬಾಳುವುದಕ್ಕೆ ನಾವು ಇದನ್ನು ಅಭ್ಯಾಸ ಮಾಡಬೇಕಾಗ್ತದೆ. ಯೇಸು ಸ್ವಾಮಿ ಕಲಿಸಿಕೊಟ್ಟದ ಶಿಷ್ಯರಿಗೆ ಈ ಹೊತ್ತು ನಮಗೂ ಕೂಡ ಅದನ್ನು ಕಲಿಸುವಾತನಾಗಿದ್ದಾನೆ. ಈ ಬೆಳಗಿನ ಸಮಯದಲ್ಲಿ ದೇವರ ವಾಕ್ಯ ನಮ್ಮನ್ನು ಎಚ್ಚರಿಸಬೇಕು.
ಒಂದು ವೇಳೆ ಸಮಾಧಾನದ ಕೊರತೆ ಇದ್ದರೆ ಸಮಾಧಾನ ಪ್ರಭುವು ನಮಗೆ ಸಮಾಧಾನ ನೀಡುವಂತನಾಗ್ತಾನೆ. ಸಮಾಧಾನವನ್ನು ಹೊಂದಿಕೊಂಡವರಾಗಿ ನಾವು ಪರಸ್ಪರ ಒಬ್ಬರಿಗೋಸ್ಕರ ಒಬ್ಬರು ಪ್ರೀತಿಸುತ್ತಾ, ಒಬ್ಬರ ಕಷ್ಟದಲ್ಲಿ ನಾವು ಭಾಗಿಗಳಾಗುತ್ತಾ, ಒಬ್ಬರ ಎನ್ನುವುಗಳಲ್ಲಿ ನಾವು ಕೂಡ ಅವರೊಂದಿಗೆ ಭರವಸೆಯಿಂದ ಆ ಕಾರ್ಯಗಳನ್ನು ಮಾಡುವುದಕ್ಕೆ ದೇವರು ನಿಮ್ಮನ್ನು, ನನ್ನನ್ನು, ನಮ್ಮೆಲ್ಲರನ್ನು ಆ ನಿಯೋಗದಲ್ಲಿ ಉಪಯೋಗಿಸಿಕೊಳ್ಳಿ ಎಂಬುದಾಗಿ ನಾವು ಬೇಡಿಕೊಳ್ಳೋಣ, ಪ್ರಾರ್ಥನೆ ಮಾಡೋಣ. ಪರಮ ಪ್ರೀತಿಗಳು ನಮ್ಮ ದೇವರೇ, ಸಮಾಧಾನ ಪ್ರಭುವೇ, ನಿನ್ನ ನಿಯೋಗವನ್ನು ಸ್ವಾಮಿ ನಾವು ಈ ಬೆಳಗಿನ ಸಮಯದಲ್ಲಿ ಸ್ಮರಿಸಿಕೊಳ್ತೇವೆ. ನಿನ್ನ ನಿಯೋಗಕ್ಕೆ ಅನೇಕ ಮುಖಗಳುಂಟು. ಈ ಒಂದು ಮುಖ ಸಮಾಧಾನವನ್ನು ಸಾರುವಂತದ್ದು. ನಾವು ಪರಸ್ಪರ ಪ್ರೀತಿಸುವುದರಲ್ಲಿಯೂ, ಪರಸ್ಪರ ಭರವಸೆ ಇರುವುದರಲ್ಲಿಯೂ, ಪರಸ್ಪರ ಆರೈಕೆ ಮಾಡುವುದರಲ್ಲಿಯೂ ನಾವು ಸಮಾಧಾನವನ್ನು ಸಾರುವಂತಹ ಸಾಧನಗಳಾಗುವ ಹಾಗೆ ನಮ್ಮನ್ನು ಉಪಯೋಗಿಸಿಕೊ ಸ್ವಾಮಿ. ನಮ್ಮೆಲ್ಲರೂ ನೀನು ಆಶೀರ್ವದಿಸು. ಯೇಸುವಿನ ಪರಿಶುದ್ಧ ನಾಮದಲ್ಲಿ ದೀನಭಾವದಿಂದ ಬೇಡಿದ್ದೇವೆ ನಮ್ಮ ಸ್ವಾಮಿ, ಆಮೆನ್. ನಮ್ಮ ನಂಬಿಕೆಯನ್ನು ಅಪೊಸ್ತಲರ ವಿಶ್ವಾಸ ಪ್ರಮಾಣದಲ್ಲಿ ಈಗ ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತೋಳಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧ ಆತ್ಮನ ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವ ಉಂಟೆಂಬುದನ್ನು ನಂಬುತ್ತೇನೆ. ಆಮೇಲೆ ನಮ್ಮ ಮುಕ್ತಾಯ ಸಂಗೀತವಾಗಿ 293ನೇ ಸಂಗೀತವನ್ನು ನಮ್ಮೊಂದಿಗೆ ಹಾಡಿಕೊಳ್ಳ್ರಿ. ವಿಶ್ವಾಸವಿಟ್ಟು ದೇವರಲ್ಲಿ ಆತಂಗೆ ಎಲ್ಲ ಒಪ್ಪಿಸು. ಪ್ರಾರ್ಥಿಸೋಣ. ಸಮಾಧಾನದ ಪ್ರಭುವಾಗಿ ನಮ್ಮನ್ನು ನಿತ್ಯವೂ ನಡೆಸುವಂತ ನಮ್ಮ ದೇವರೇ, ಸಮಾಧಾನ ಪಡಿಸುವಂತ ಸೇವೆಯಲ್ಲಿ ನಮ್ಮನ್ನು ಕರೆಯುತ್ತಿ
ಯೇಸು ಕ್ರಿಸ್ತನೇ ಲೋಕದೆಲ್ಲೆಡೆ ಸಮಾಧಾನವನ್ನು ಅನುಭವ ಮಾಡಿ ಸಮಾಧಾನವನ್ನು ಹಂಚಿಕೊಳ್ಳುವಂತ ಸಾಧ್ಯಗಳಾಗಬೇಕೆಂಬುದಾಗಿ ನಮ್ಮನ್ನು ಕರೆಯುತ್ತಿ. ಪುನರುತ್ಥಾನದ ನಂತರ ಶಿಷ್ಯರ ಮಧ್ಯದಲ್ಲಿ ನಿಂತಾಗಲೂ ಕೂಡ ಸಮಾಧಾನವಾಗಲೆಂಬುದಾಗಿ ಹೇಳುವುದರ ಮೂಲಕವಾಗಿ ಆತಂಕದಲ್ಲಿ, ಭಯದಲ್ಲಿ, ನಿರಾಶೆಯಲ್ಲಿರುವಂತಹ ಶಿಷ್ಯರಿಗೆ ನಿರೀಕ್ಷೆಯನ್ನು ನೀನು ಮೂಡಿಸಿದ ಕರ್ತನೆ, ನಿನಗೆ ಸ್ತೋತ್ರವಾಗಲಿ. ಇಂದು ಕೂಡ ಲೋಕದೆಲ್ಲೆಡೆ ಹಾಗೂ ನಮ್ಮ ದೇಶದಲ್ಲಿ ಇರುವಂತಹ ಒಂದು ಸಂದಿಗ್ಧ ಪರಿಸ್ಥಿತಿಯ ಮಧ್ಯೆಯಲ್ಲಿ ಸಮಾಧಾನಕ್ಕೋಸ್ಕರ ಜನರು ಎದುರು ನೋಡುತ್ತಿರುವಾಗ, ಆರೋಗ್ಯಕ್ಕೋಸ್ಕರ ಎದುರು ನೋಡುತ್ತಿರುವಾಗ, ಧೈರ್ಯಕ್ಕೋಸ್ಕರ ಎದುರು ನೋಡುತ್ತಿರುವಾಗ, ಕರ್ತನೆ ಸಮಾಧಾನದ ಪ್ರಭುವಾಗಿ ನಮ್ಮ ಮನೆಗಳಲ್ಲಿ ನೀನು ವಾಸ ಮಾಡಿ ನೀನು ಜೀವಿಸುವ ದೇವರಾಗಿ ನಮ್ಮನ್ನು ಕರುಣಿಸಿ ನಮಗೆ ಬೇಕಾಗಿರುವಂತೆಲ್ಲ ನಿನ್ನ ಶಕ್ತಿಯನ್ನು ಸಮಾಧಾನ ನೀಡುವುದಾಗಿ ನಾವು ಪ್ರಾರ್ಥಿಸ್ತೇವೆ. ಪ್ರತ್ಯೇಕವಾಗಿ ವಾರದಲ್ಲಿ ನಾವು ಸಭೆಯಾಗಿ ನಮ್ಮೆಲ್ಲರೂ ಕೂಡ ಅದಕ್ಕೆ ಒಪ್ಪಿಸಿಕೊಡುತ್ತೇವೆ. ಜನ್ಮ ದಿವಸವನ್ನು ಕಾಣುತ್ತಿರುವಂತಹ ಪ್ರಿಯರನ್ನು ಪ್ರತ್ಯೇಕವಾಗಿ ನಿನ್ನ ಪ್ರೀತಿಯೊಳ ಕರೆಗೆ ಒಪ್ಪಿಸಿಕೊಡುತ್ತೇವೆ. ಕರ್ತನೆ ಆಶೀರ್ವಾದ ಮಾಡು, ನಿನ್ನ ಕರುಣಿಸು. ಈ ಒಂದು ಸಂತೋಷ ಸಂಭ್ರಮವನ್ನು ಆ ದಿವಸವನ್ನು ಅವರು ಆಚರಿಸುವಾಗ, ಎದುರು ನೋಡುವಾಗ, ನಿನ್ನನ್ನು ಸ್ತುತಿಸುವಾಗ ನಿನ್ನ ಆಶೀರ್ವಾದದಲ್ಲಿ ನಿನ್ನ ಪ್ರೀತಿಯಿಂದ ಆವರಿಸಿ ನಿನ್ನ ಕರುಣಿಸು ದೇವ. ನಮ್ಮ ಸಭೆಯಲ್ಲಿ ದಂಪತಿಗಳಾಗಿ ವಿವಾಹ ವಾರ್ಷಿಕೋತ್ಸವವನ್ನು ಕಾಣುತ್ತಿರುವಂತರಿಗೋಸ್ಕರ ನಾವು ಬೇಡುತ್ತೇವೆ. ದಾಟಿ ಬಂದ ವರ್ಷಗಳಿಗಾಗಿ ಸ್ತೋತ್ರ, ದಾಂಪತ್ಯ ಜೀವನಕ್ಕಾಗಿ ಸ್ತೋತ್ರ, ಕುಟುಂಬ ಜೀವನದಲ್ಲಿ ನೀನು ಅವರನ್ನು ಕೈ ಹಿಡಿದು ನಡೆಸುವುದಕ್ಕಾಗಿ ಸ್ತೋತ್ರ. ಸವಾಲುಗಳು, ಶೋಧನೆಗಳು ಬರ್ತವೆ ಸ್ವಾಮಿ, ಆದರೆ ಅವುಗಳನ್ನು ಜಯಿಸಿ ನನಗೋಸ್ಕರ ಬಾಳುವಂತ ಕುಟುಂಬ ಜೀವನದಲ್ಲಿ ಮುನ್ನಡೆಯುವಂತ ಕೃಪೆಯಲ್ಲಿ ನಡೆಸುವುದಾಗಿ ನಾವು ವಿನವಿಸ್ತೇವೆ. ಕರ್ತನೆ, ಸೇವೆಯನ್ನು ಈ ಒಂದು ಸಮಯದಲ್ಲಿ ಕೂಡ ವಿಧ ವಿಧವಂತ ರೀತಿಯಲ್ಲಿ ಮುನ್ನಡೆಸಿರುವಂತ ನಮ್ಮ ಸಭೆಯ ನಾಯಕರು, ಸಭಾಪಾಲಕ ಸಮಿತಿಯ ಸದಸ್ಯರು ಸೇವೆಗೆ ಒತ್ತು ಕೊಡುತ್ತಿರುವಂತ ಸಮಯ, ಶ್ರದ್ಧೆ ಹಾಗೂ ತಲಾಂತಗಳನ್ನು ಉಪಯೋಗ ಮಾಡುತ್ತಿರುವಂಥ ರೀತಿಗಾಗಿ ಸ್ತೋತ್ರ ಕರ್ತನೆ. ಎಲ್ಲರೂ ಕೂಡ ಕರುಣಿಸಿ ಆಶೀರ್ವಾದ ಮಾಡು ಕರ್ತನೆ. ಸಭೆಯಲ್ಲಿ ವಿಶೇಷವಾಗಿ ಯಾರಾದರೂ ಪ್ರತ್ಯೇಕವಾದಂಥ ಪ್ರಾರ್ಥನೆ, ಬೇಡಿಕೆ, ತಮ್ಮ ಜೀವನದ ಕಷ್ಟದ ಸಮಯಗಳು ಇರುವುದಾದರೆ, ಅನಾರೋಗ್ಯ ಇರುವುದಾದರೆ, ವೃದ್ಧಾಪ್ಯದ ಕಷ್ಟದ ಸಮಯಗಳು ಇರುವುದಾದರೆ ಅಂಥವ್ರನ್ನು ಕರುಣಿಸುವುದಾಗಿ ನಾವು ಬೇಡುತ್ತೇವೆ. ಇರುವಂತಹ ಮನೆಗಳಲ್ಲಿ ಸುರಕ್ಷಿತವಾಗಿದ್ದುಕೊಂಡು ಕರ್ತನೆ ನಿನ್ನೊಂದಿಗೆ ಸಮಯವನ್ನು ಕಳೆಯುವಾಗ ಸಭೆಯ ಜನರಂತವೆಲ್ಲರೂ ಕೂಡ ಆಶೀರ್ವಾದ ನಮ್ಮನ್ನು ಮುನ್ನಡೆಸ್ತಾ ಇದ್ದೀವಿ, ಧೈರ್ಯಗೊಳಿಸ್ತಾ ಇದ್ದೀವಿ. ಅದಕ್ಕಾಗಿ ಸ್ತೋತ್ರ. ಪ್ರತಿಯೊಂದು ಕ್ಷಣದಲ್ಲೂ ಕೂಡ ಕರ್ತನೆ ನಿನ್ನ ಕೃಪೆಯ ಕಾರ್ಯಗಳನ್ನು ಮತ್ತೆ ಮತ್ತೆ ಕೀರ್ತನೆಗಾರನ ಹೇಳುವಂಥ ರೀತಿಯಲ್ಲಿ ನೆನೆದು ಸ್ತೋತ್ರವನ್ನು ಸಲ್ಲಿಸುತ್ತಾ ನಿನಗೋಸ್ಕರ ಬಾಳುವಂತೆ ಕೃಪೆ ತೋರಬೇಕೆಂಬುದಾಗಿ ಒಬ್ಬನೇ ಪ್ರಭು ರಕ್ಷಕನಾಗಿರುವಂತಹ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಮ್ಮ ಪ್ರಾರ್ಥನೆಯನ್ನು ದಿನದಲ್ಲಿ ಬೇಡಿದ್ದೇವೆ. ಆಮೇಲೆ ನಾವು ಒಟ್ಟಾಗಿ ಕರ್ತನ ಪ್ರಾರ್ಥನೆಯನ್ನು ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದೆನಿಸಲ್ಪಡಲಿ, ನಿನ್ನ ರಾಜ್ಯವು ಬರಲಿ, ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲವೂ ನಿನ್ನವೇ. ಆಮೆನ್. ವಿಶ್ವಾಸದಿಂದ ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ಎಲ್ಲ ಗ್ರಹಿಕೆಯನ್ನು ಮೀರುವ ದೇವಶಾಂತಿಯು ದೇವರ ಮತ್ತು ನಮ್ಮ ಕರ್ತನಾಗಿರುವ ಯೇಸು ಕ್ರಿಸ್ತನ ಜ್ಞಾನದಲ್ಲಿಯೂ ಪ್ರೀತಿಯಲ್ಲಿಯೂ ನಮ್ಮ ಹೃದಯಗಳನ್ನು, ಮನಸ್ಸುಗಳನ್ನು ನೆಲೆಗೊಳಿಸಿ ಕಾಯಲಿ. ತಂದೆ, ಕುಮಾರ, ಪವಿತ್ರಾತ್ಮನೆಂಬ ಸರ್ವಶಕ್ತ ದೇವರ ಆಶೀರ್ವಾದವು ನಮ್ಮೊಳಗೆ ನೆಲೆಸಿ ನಮ್ಮ ಸಂಗಡ ಈಗಲೂ ಯಾವಾಗಲೂ ಇರಲಿ. ಆಮೇನ್.